ವೆಲ್ಕಮ್ ಬ್ಯಾಕ್ ಟು ಲಲಿತಾ ಕನ್ನಡ ವ್ಲಾಗ್ಸ್. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ರ್ಯಾಂಡಮ್ ವ್ಲಾಗನ್ನೇ ಹಾಕ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಗೋಲ್ಡ್ ತೊಗೊಳಕ್ಕೆ ಹೋಗ್ತೀನಿ, ತೊಗೊಂಡಿದ್ದೀನಿ, ತೊಗೊಳಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದೆ. ಸೊ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀವಿ, ಲೋನ್ಗೂ ಕೂಡ ಅಪ್ಲೈ ಮಾಡಾಯಿತು. ಸೊ ಚಿನ್ನದ ರೇಟೆಲ್ಲ ತುಂಬ ಜಾಸ್ತಿ ಆಗ್ತಾಯಿದೆ ಅಂತ ಗೊತ್ತಾಗಿ ಅಕ್ಷಯ ತೃತೀಯ ದಿನ ನಾನು ಈ ಒಂದು ಬ್ರೇಸ್ಲೆಟನ್ನು ಬೈ ಮಾಡಿದೆ. ಫೈನಲಿ ಅಕ್ಷಯ ತೃತೀಯ ದಿನ, ಬಸವ ಜಯಂತಿ ದಿನ ನಾವು ತೊಗೊಂಡಿದ್ದು ಸೋಮವಾರ, ಭಾನುವಾರ ಅಲ್ಲ ಸೋಮವಾರ ತೊಗೊಂಡ್ವಿ. ನಾವು ಭಾನುವಾರ ಊರಲ್ಲಿದ್ವಿ, ಹಾಗಾಗಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಬರೋದು ಟೈಮ್ ಆಗೋಯ್ತು. ಸೊ ಅಲ್ಲಿಂದ ಬಂದ ಮೇಲೆ ಸೋಮವಾರ ನನ್ನ ಹಸ್ಬೆಂಡ್ ಆಫೀಸ್ ಮುಗಿಸ್ಕೊಂಡು ಬಂದ ಮೇಲೆ ಈವ್ನಿಂಗ್ ಹೋಗಿ ತೊಗೊಂಡ್ವಿ. ತುಂಬ ದೊಡ್ಡ ಕತೆ, ಅದು ಕೂಡ ಒಳ್ಳೆ ಸ್ಟೋರಿ. ನೋಡೋಕ್ಕೆಲ್ಲ ಹೋಗಿ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ವಿ, ಜಯನಗರದಲ್ಲಿ ಹೋಗಿ ನೋಡಿದ್ವಿ, ಕುಮಾರಸ್ವಾಮಿ ಲೇಔಟಲ್ಲಿ ಹೋಗಿ ನೋಡಿದ್ವಿ, ಫೋರಮ್ ಮಾಲಲ್ಲಿ ಹೋಗಿ ನೋಡಿದ್ವಿ. ಸೊ ಎಲ್ಲ ಕಡೆ ನೋಡಿ ಫೈನಲ್ ಮಾಡಿ ಇಟ್ಕೊಂಡಿದ್ದೆ. ಕೊನೆಗೆ ನಾನು ಏನು ಫಸ್ಟ್ ನೋಡಿದ್ದೆ ಅದಕ್ಕೆ ಹೋದೆ. ಅದನ್ನು ನಾರ್ಮಲ್ ಮಾಮೂಲಿ ಕುಮಾರಸ್ವಾಮಿ ಪದ್ಮನಾಭ ನಗರದಲ್ಲೇನೋ ಅಲ್ಲೋಗಿ ಅಲ್ಲಿ ಸಿಗದಿರ ಆಮೇಲೆ ನಾನು ಮತ್ತೆ ಜಯನಗರಕ್ಕೆ ಹೋಗಿ ಅಲ್ಲಿ ನಾನು ಹೋದ ತಕ್ಷಣ ಶಾಪ್ ಕ್ಲೋಸ್ ಆಯಿತು. ಸದ್ಯ ಒಳಗಡೆ ಎಂಟ್ರಿ ಆದೆ. ಸೊ ಆಮೇಲೆ ಬೈ ಮಾಡಿದೆ. ಸೊ ಒಂಥರ ಸಿನಿಮ್ಯಾಟಿಕ್ ಆಗಿ ನನ್ನ ಲೈಫ್ನಲ್ಲಿ ಎಲ್ಲ ಸಿನಿಮ್ಯಾಟಿಕ್ಕೇ ಆಗ್ತಾ ಇರುತ್ತೆ ಬಿಡಿ. ಅದು ಹೇಳಿದ್ರೆ ನಿಮಗೆ ಒಂಥರ ಅಯ್ಯೋ ಇವಳು ಯಾವಾಗಲೂ ಇದೇ ಹೇಳ್ತಾಳೆ ಅಂತ ಅನ್ನಿಸ್ಬೋದು. ಬಟ್ ಕೊನೆ ಮೂಮೆಂಟಲ್ಲಿ ಸಡನ್ ಪ್ಲ್ಯಾನ್ಸು, ಇದ್ದಕ್ಕಿದ್ದಂಗೆ ಹೋಗೋದು, ಈ ಥರನೇ ಜಾಸ್ತಿ ನನ್ನ ಲೈಫಲ್ಲಿ. ಸೊ ಈ ಥರ ಸಡನ್ನಾಗಿ ಹೋಗಿ ನಾವು ಅಂದರೆ ಪ್ಲ್ಯಾನ್ ಮಾಡಿದ್ದೆ ಮೊದಲೇ ಸುಮಾರು ದಿವಸ ಎಲ್ಲ ನೋಡಿ ಎಕ್ಸಾಕ್ಟಾಗಿ ಸೋಮವಾರನೇ ಹೋಗಿ ಇಲ್ಲ ಇವತ್ತೇ ತೊಗೋಬೇಕು ಅಂತ ಹಠ ಮಾಡ್ಕೊಂಡು ತೊಗೊಂಡೇ ಬಿಟ್ಟೆ. ತೊಗೊಂಡಾದ 2 ದಿನಕ್ಕೆ ಪ್ರೈಸ್ ಡ್ರಾಪ್ ಆಯಿತು. ಬಟ್ ಆದರೆ ಆಫ್ಟರ್ 1 ವೀಕ್ ಆದಮೇಲೆ ಇವಾಗ ರೇಟ್ ಕೇಳೋಕ್ಕಾಗ್ತಿಲ್ಲ. ಆಲ್ರೆಡಿ 16,000ಕ್ಕೆ ಹೋಗಿದೆ. ಒಂದು 2-3 ಸಾವಿರ, 2,500 ಅಷ್ಟು ಜಾಸ್ತಿ ಆಗಿಬಿಟ್ಟಿದೆ. ಸೊ ಫೈನಲಿ ಒಂದು ಗುಡ್ ಡಿಸಿಷನ್, ಒಳ್ಳೆ ಕೆಲಸನೇ ಮಾಡಿದೆ. ಲೋನ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬೋದು. ಸೊ ಅದಾದಮೇಲೆ ನನ್ನ ಮಕ್ಕಳನ್ನ ರಜಕ್ಕೆ ಊರಿಗೆ ಕಳಿಸ್ಬೇಕಿತ್ತು. ಊರಿಗೆ ಕಳ್ಸೋಕ್ಕಿಂತ ಮುಂಚೆ ಅವ್ರನ್ನ ಒಂದು ಸ್ವಲ್ಪ ಖುಷಿ ಪಡಿಸೋಣ ಅಂತ ಹೇಳಿನೇ ನಾನು ಆಲ್ರೆಡಿ ಊರಿಗೆ ಹೋಗಿದ್ದವಳನ್ನ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಪಾಪ ಕರ್ಕೊಂಬರ್ತೀನಿ ಅಂತ ಹೋಗಿದ್ದೆ. ಆ ಟೈಮ್ನಲ್ಲಿ ರಾಗುನೂ ಕೂಡ ಇರಿಸ್ಕೊಂಡೆ. ಇಬ್ಬರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗಬೇಕು ಈ ಪ್ಲೇಸ್ಗೆ ಅಂತ ಹೇಳಿ ಕರ್ಕೊಂಡೇ ಹೋಗಿರಲಿಲ್ಲ ರಾಗುನ. ಚಾರ್ವಿ ಬಂದಮೇಲೆ ಒಟ್ಟಿಗೆ ಹೋಗೋಣ ಅಂತ ಹೇಳಿ. ಸೊ ಚಾರ್ವಿನೂ ಹೆಂಗೂ ಕರ್ಕೊಂಡು ಬಂದನಲ್ವಾ. ಸೊ ಅವತಾರ್ ಅಂತ ಹೇಳಿ ಕೆಂಗೇರಿ ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲಿ ಇದನ್ನು ಆರ್ಗನೈಸ್ ಮಾಡಿದರು. ತುಂಬ ಜನ ಅಬ್ಸರ್ವ್ ಮಾಡಿರ್ತೀರ ಓಡಾಡೋರು. ಸೊ ಅವತಾರ್ ಸೆಟಪ್ನಲ್ಲಿ ಸೆಟ್ ಮಾಡಿದರು. ಸೊ ಅಲ್ಲಿ ಹೋಗಿ ತೋರಿಸ್ಕೊಂಡು ಅಲ್ಲಿ ಒಬ್ಬರಿಗೆ 80 ರೂಪೀಸ್ ಏನೋ ಟಿಕೆಟ್ ಇತ್ತು. ಮೋಸ್ಟ್ ಪ್ರಾಬಲಿ ಇವಾಗ ಅದನ್ನ ಎತ್ತಾಕ್ಬಿಟ್ಟಿರಬೇಕು. ಮೊನ್ನೆ ನೋಡಿದಾಗ್ಲೂ ಇತ್ತು, ಕರೆಕ್ಟ್ ಇತ್ತು. ಬಟ್ ಇನ್ನು ಈ ಮಂತ್ ಮುಗಿಯೋದ್ರಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ. ಯಾಕೆಂದರೆ ಹೇಗೆ ನೆಕ್ಸ್ಟ್ ಮಂತು ಜೂನ್ಗೆ ಸ್ಕೂಲ್ ಓಪನ್ ಆಗುತ್ತೆ, ಅಷ್ಟೊಂದು ವರ್ಕೌಟ್ ಆಗಲ್ಲ ಅಂತ ಹೇಳಿ ಕ್ಲೋಸ್ ಮಾಡಬಹುದು ಪ್ರಾಬಬಲಿ. ಬಟ್ ತುಂಬ ಚೆನ್ನಾಗಿತ್ತು. ಒಂಥರ ಒಳಗಡೆ ಎಲ್ಲ ಫುಲ್ಲು ಫ್ಲ್ಯಾಶಿಂಗ್ ಲೈಟ್ ಎಲ್ಲ ಇತ್ತು. ಬಟ್ ಅಲ್ಲಿ ಹಾಕಿದಾರಲ್ಲ ಅದು ಮೂವಬಲ್ ಆಗಿಬಿಟ್ಟಿದ್ರೆ ಮಕ್ಕಳಿಗೆ ಇನ್ನೂ ಖುಷಿ ಆಗಿಬಿಟ್ಟಿರೋದು. ಅದು ಕಾನ್ಸ್ಟ್ಯಾಂಟಾಗಿ ನಿಂತಿತ್ತು. ಆ ಲೈಟ್ಸ್ನ ನಿಂತ್ಕೊಳ್ಳೋ ಥರ ಸೆಟ್ ಮಾಡಿದರು. ಅದೇನಾದರೂ ಮೂವಬಲ್ ಆಗೋ ಥರ ಸೆಟ್ ಮಾಡಿಬಿಟ್ಟಿದ್ರೆ ಅದಕ್ಕೆ ಇನ್ನೂ ಒಂದು ವೈಬ್ ಬಂದಿರೋದು. ಬಟ್ ಎನಿವೆ ಎಕ್ಸಾಕ್ಟಾಗಿ ಚೆನ್ನಾಗಿತ್ತು. ನನ್ನ ಮಗ ಅದೇ ಥರ ಫೋಸ್ ಕೊಟ್ಕೊಂಡೆಲ್ಲ ಅಲ್ಲಿ ಹೇಗೆ ಅವತಾರ್ ಮೂವಿನಲ್ಲಿ ನಿಂತ್ಕೊಂಡಿದ್ದಾರೆ ಹಂಗೆ ಎಲ್ಲ ಫೋಸ್ ಕೊಟ್ಕೊಂಡೆಲ್ಲ ನಿಂತ್ಕೋತಾ ಇದ್ದ. ನನ್ನ ಮಗಳನ್ನೂ ಒಂದಷ್ಟು ಒಳಗಡೆ ಏನೇನಿದೆ ಅದನ್ನೆಲ್ಲ ಆಟ ಆಡ್ಸೋಕ್ಕಿಂತ ಮುಂಚೆ ಈ ಅವತಾರ್ ಸೆಟಪ್ನ ಫಸ್ಟು ತೋರಿಸ್ಕೊಂಡು ಹೋದ್ವಿ. ಸೆಲ್ಫಿ ಫೋಟೋ ತೆಗಿತೀವಿ, ನೀವೇ ತೆಗಿಬೇಕು. ಅವರೇ ಪರವಾಗಿಲ್ಲ ನೋಡ್ಕೊಂಡು
ಸುಮ್ಮನೆ ಓಡ್ತಾ ಐತೆ ಖಾಲಿ. ಹಾಂ ಬೇಡದೇ ಇರೋದೆಲ್ಲ ಮಾಡಬಾರ್ದು. ಅವ್ನಿಗೆಲ್ಲದ್ರಲ್ಲೂ ಹಂಗೆ ಆಗತ್ತೆ. ರಾಘವ ಸಾಕು ಅಂತವಳೆ ಆಲ್ರೆಡಿ ಅವಳು ಹಿಡ್ಕೊಳ್ಳ. ಅವಳು ಹಿಡ್ಕೊ ಅಂತ ಹೇಳಿ. ಸೊ ಮಕ್ಕಳೆಲ್ಲ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ರು. ಟ್ರಾಂಪೋಲಿನ್ ಆಡ್ತೀನಿ ಅಂದರು, ಅದೊಂದನ್ನು ಮಾತ್ರ ಬೇಡ ಅಂದೆ. ನನಗೆ ನಮ್ಮ ಕೆಳಗಡೆ ಮನೆ ಹುಡುಗ ಅದ್ರಲ್ಲಿ ಜಂಪ್ ಮಾಡಿ ಮೂಳೆ ಮುರ್ಕೊಂಬಿಟ್ಟಿದ್ದ. ಆವಾಗಿಂದ ಒಂಥರ ಭಯ ನನಗೆ ಅದನ್ನು ಆಟಾಡ್ಸೋಕ್ಕೆ. ಏನು ಬೇಕಾದರೂ ಆಟಾಡಿಸಿ ಅದೊಂದು ಬೇಡ ಅಂತ ಹೇಳ್ತೀನಿ. ಇವನ್ ಮಾಲ್ಗೆ ಹೋದಾಗ್ಲೂ ಅಷ್ಟೇ, ಅದಿರೋದಕ್ಕೇ ಬೇಡ ಅಂತ ಹೇಳ್ತೀನಿ ಅದೊಂದು ಗೇಮ್ಗೆ. ಏನೋ ಗೊತ್ತಿಲ್ಲ, ಒಂದು ಸ್ವಲ್ಪ ದೊಡ್ಡವರಾದಮೇಲೆ ಅವ್ರಿಗೆ ಗೊತ್ತಾದಾಗ ಆಟ ಆಡಲಿ ಬೇಕಾದರೆ ಅಂತ ಹೇಳಿ. ಇದೊಂದು ಕಾರ್ ಮಾತ್ರ ಯಾವ ಮಾಲಿಗೆ ಹೋಗಲಿ, ಜಾತ್ರೆಗೆ ಹೋಗಲಿ, ಇನ್ನೊಂದಕ್ಕೆ ಹೋಗಲಿ ಹಿಡ್ಕೊಂಬಿಡ್ತಾರೆ. ಎಷ್ಟು ಓಡಿಸಿದ್ರು ಈ ಮಕ್ಳಿಗೆ ಸಮಾಧಾನನೇ ಇಲ್ಲ. ನಾವು ಒಂಥರ ಈ ಆಟಗಳು ಆಡಬೇಕಾದ್ರೆ ಚಟ ಆಗುತ್ತೆ ನೋಡಿ, ನಾವು ಆಡ್ಬೇಕಂತ ಆ ಥರ ಏನೋ ಮೇ ಬಿ ಈ ಗ್ಯಾಂಬ್ಲಿಂಗ್ ಥರ ಫೀಲ್ ಆಗುತ್ತೆ ನಮ್ಮ ಮಕ್ಕಳಿಗೆ. ಅಂದರೆ ನಮ್ಮ ಹ್ಯಾಬಿಟ್ ಥರ. ಎಲ್ಲೋದ್ರೂ ಎಷ್ಟು ಸತಿ ಆಡಿದ್ರೂ ಮತ್ತೆ ಇದೇ ಕಾರಿಗೆ ಹೋಗಿ ಕೂತ್ಕೋತಾರೆ ಆಡೋಕ್ಕೆ. ಏನೋ ಮಕ್ಕಳೆಲ್ಲ ಬಿಡೋ ಅಂತ ಹೇಳಿ 50 ರುಪೀಸೋ 100 ರುಪೀಸೋ ತೊಗೊಂಡ್ರು ಅದಕ್ಕೆ. ನಿಜವಾಗ್ಲೂ ದೇವರಾಣೆ ಮರ್ತೇ ಹೋಗ್ಬಿಟ್ಟಿದೆ ನನಗೆ, ತುಂಬ ದಿನ ಆಯ್ತಲ್ವ ಹಾಗಾಗಿ. ಸೊ ಮಕ್ಕಳನ್ನ ಇದರಲ್ಲಿ ಒಂದೊಂದು ರೌಂಡ್ ಓಡಿಸ್ಕೊಂಡು ಆಮೇಲೆ ಇನ್ನೊಂದು ಪುಟ್ಟದು ಟ್ರೈನ್ ಆಡಿಸಿದ್ವಿ. ಇನ್ನೊಂದು 2-3 ಏನೋ ಆಟ ಆಡಿಸ್ಕೊಂಡು ನಾನಂತೂ ಎಲ್ಲೋದ್ರೂ ಸ್ಕೈ ವೀಲ್ನ ಮಿಸ್ ಮಾಡ್ತಾ ಇರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಎಲ್ಲೋದ್ರೂ ಮಿಸ್ ಮಾಡ್ತಾ ಇರಲಿಲ್ಲ ನಾನು. ಇವನ್ ಕಡಲೆಕಾಯಿ ಪರ್ಸೆನಲ್ಲಿ ಒಂದು ½ ಅವರ್ ನಿಂತ್ಕೋಬೇಕು ಆ ಸ್ಕೈ ವೀಲ್ ಆಡೋಕ್ಕೆ, ಹಂಗೂ ನಿಂತ್ಕೊಂಡು ಹಾಡಿದ್ದೀನಿ ನಾನು ಫಾರ್ ದ ಫಸ್ಟ್ ಟೈಮು. ನನಗೂ ಜರ್ನಿ ಮಾಡಿ ನನ್ನ ಮಗುನ ಹೋಗಿ ಕರ್ಕೊಂಡು ಬರಬೇಕಿತ್ತಲ್ಲ, ಕಾರಲ್ಲೇ ಮಾಡಿದ್ವಿ. ಬಟ್ ಅದಕ್ಕಿಂತ ಮುಂಚೆ ಸ್ಕೂಲ್ ಕೆಲಸ, ಮತ್ತು ಅಲ್ಲಾದಮೇಲೆ ಊರಿಗೆ ಹೋದ್ವಿ, ಅಲ್ಲಿಂದ MS ಹೋದ್ವಿ, ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಬಂದ್ವಿ, ಆಮೇಲೆ ಮತ್ತೆ ಸ್ಕೂಲ್ಗೆ ಹೋದೆ. ಅಲ್ಲೊಂದು ಸ್ವಲ್ಪ ಮಾಮೂಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕೆಲಸ ಇದ್ದೇ ಇರುತ್ತೆ ಮಕ್ಕಳಿಲ್ಲದೆ ಇರೋದ್ರಿಂದ, ಅದೆಲ್ಲ ಮುಗಿಸಿ ಆಮೇಲೆ ಮತ್ತೆ ಮಕ್ಕಳನ್ನ ನನ್ನ ಹಸ್ಬೆಂಡ್ ಬಂದ ತಕ್ಷಣವೇ ಇಲ್ಲಿಗೆ ನಾನು ಬಸ್ಸಲ್ಲಿ ಕರ್ಕೊಂಡು ಬಂದುಬಿಟ್ಟಿದ್ದೆ ಆಲ್ರೆಡಿ ಕೆಂಗೇರಿವರೆಗೆ. ನನ್ನ ಹಸ್ಬೆಂಡ್ ಆಫೀಸಿಂದ ಹಂಗೆ ಬಂದರು. ಆಮೇಲೆ ಇಬ್ಬರು ಸೇರ್ಕೊಂಡು ಇಲ್ಲಿಗೆ ಹೋದ್ವಿ. ಸೊ ಒಂಥರ ಸ್ಟ್ರೇನ್ ಆಗಿಬಿಟ್ಟಿತ್ತು, ತಲೆ ಸುತ್ತಾ ಇತ್ತು. ಹಾಗಾಗಿ ನಾನು ಫಾರ್ ದ ಫಸ್ಟ್ ಟೈಮ್ ಸ್ಕೈ ವೀಲ್ನ ಮಿಸ್ ಮಾಡಿದೆ, ಬೇಡ ಆಡೋದು ಅಂತ ಹೇಳಿದೆ. ಆಮೇಲೆ ಅಂತ ಇದ್ರು ವಂಡರ್ಲಾಗೆ ಬೇರೆ ಹೋಗಬೇಕು ಅಂತಂತೀಯಾ, ಇದರಲ್ಲೇ ಆಡಲಿಲ್ಲ, ಇನ್ನಲ್ಲೆಲ್ಲ ವೇಸ್ಟು, ಹಂಗಾದ್ರೆ ಡ್ರೈ ಗೇಮ್ ಅಂತ ಇದ್ರು. ನಾನು ಇನ್ನೇನು ವಯಸ್ಸಾಯ್ತಲ್ವ, ಎಲ್ಲ ಕಡೆ ಆಡಿದ್ದೀನಿ. ವಂಡರ್ಲಾದಲ್ಲೇ 2 ಟೈಮ್ಸ್ ಎಲ್ಲ ಗೇಮ್ ಆಡಿದ್ದೀನಿ. 2-3 ಟೈಮ್ಸ್ ಹೋಗಿದ್ದೀವಿ ನಾವು, ಎಲ್ಲ ಗೇಮ್ ಆಡಿಲ್ವಾ, ಇವಾಗಲೂ ಆಡು ಅಂದರೆ ಹೇಗೆ ಅಂತ ಅನ್ನಿಸ್ತು. ಆಮೇಲೆ ಅನ್ನಿಸ್ತು ಅಪ್ಪ ವಯಸ್ಸಾಗೋಕ್ಕಿಂತ ಮುಂಚೆ ಈ ಥರ ಆಸೆ ಎಲ್ಲ ತೀರ್ಸ್ಕೊಂಬಿಡ್ಬೇಕು, ಹತ್ತೋದು ಇಳಿಯೋದು, ಬೆಟ್ಟ ಗುಡ್ಡ ಟ್ರಕ್ಕಿಂಗ್ ಇದ್ದರೆ ಮಾಡ್ಕೊಂಬಿಡ್ಬೇಕು ಅಂತ ಲೈಟಾಗಿ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಏಕೆಂದರೆ ವಯಸ್ಸಾದಮೇಲೆ ನಾವು ಬೇಕು ಅಂದ್ರೂ ಆಗಲ್ಲ. ಕೆಲವೊಂದು ಬೆಟ್ಟಗಳಲ್ಲಿ ಡೋಲಿ ಹೊತ್ಕೊಂಡು ಹೋಗ್ತಾ ಇರ್ತಾರೆ, ನಮ್ಮನ್ನ ಇಟ್ಕೊಂಡು ಚಟ್ಟ ಎತ್ಕೊಂಡು ಹೋಗ್ತಾರಲ್ಲ, ಹಂಗೆ ಯಾಕೆ ಬೇಕಂತ ಪರಿಸ್ಥಿತಿ ಇರುವಾಗಲೇ ಒಂದು ಸ್ವಲ್ಪ ಎಷ್ಟಾಗುತ್ತೋ ನಮ್ಮ ಕೈಲಾದಷ್ಟು ಹತ್ತಿ ಹಿಡ್ದು ನೋಡಿಬಿಡ್ಬೇಕು. ಆಟ ಆಡಬೇಕು ಅನ್ಸಿದ್ದು ಆಡ್ಬಿಡ್ಬೇಕು, ತಿನ್ನಬೇಕು ಅನ್ಸಿದ್ದು ತಿನ್ಬಿಡಬೇಕು ಅಂತ ಒಂದು ಫೀಲ್ ಬಂತು. ಸೊ ಎಲ್ಲ ಆಟ ಆಡಿಸ್ಕೊಂಡು ಮಕ್ಕಳನ್ನ ಮತ್ತೆ ಕರ್ಕೊಂಬಂದೆ. ನಮ್ಮ ಸ್ಕೂಲಿಗೆ ಬರೋ ಮಕ್ಕಳಿಗೆ ರಜಾ ಇರುತ್ತೆ, ಬಟ್ ನಮ್ಮ ಸ್ಕೂಲ್ ಇತ್ತಲ್ವಾ, ಹಾಗಾಗಿ ನಾನು ನನ್ನ ಮಕ್ಕಳಿಗೆ ರಜಾ ಕೊಟ್ಬಿಟ್ಟಿದ್ರು ಅಂತ ಹೇಳಿ ನನ್ನ ಮಕ್ಕಳನ್ನೂ ಕೂಡ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಇದು ನೋಡಿ ಆ ಮಂಚನ ಎಳಿಯೋಕ್ಕಾಗ್ದಿರ ನನಗೆ ಅಷ್ಟು ಡಸ್ಟ್ ತುಂಬ್ಕೊಂಡ್ಬಿಟ್ಟಿತ್ತು. ಈವನ್ ಕೆಲಸದವ್ರು ಬಂದ್ರೂ ಕೂಡ ಅದನ್ನು ಸರಿಯಾಗಿ ಕ್ಲೀನ್ ಮಾಡೋದಿಲ್ಲ, ಏನು ಮಾಡೋದು. ಒಂದು ಡೇ ಬಂದಾಗ ನನ್ನ ಹಸ್ಬೆಂಡ್ ಇದ್ದಾಗ ಎಳಿಸ್ಕೊಂಡು ಅದನ್ನ ಹಿಂದಗಡೆ ಎಲ್ಲ ತೆಗೆದು ಕ್ಲೀನ್ ಮಾಡಬೇಕು.
ಸೊ ಮನೆಗೆ ಬಂದು ಮನೆ ಕ್ಲೀನಿಂಗು ಮತ್ತು ಮಕ್ಕಳುಗಳನ್ನ ಮತ್ತು ರಜೆ ಕೂರು ಕಳಿಸ್ಬಿಡ್ತೀನಿ ಅಂತ ಅವ್ರನ್ನ ರೌಂಡಿಂಗ್ಸು, ಸ್ಕೂಲಿಗೆ ಬಂದರೆ ಸ್ಕೂಲಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕೆಲಸ ಮತ್ತು ಬೇರೆ ಇನ್ನೂ ಏನೇನೋ ಕೆಲಸಗಳು ಅದು ಇದು ಇದ್ದೇ ಇರುತ್ತೆ, ಸುಮ್ಮನೆ ಅಂತೂ ಇರೋದಿಲ್ಲ. ಸೊ ಅಂಥದ್ದೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಮಕ್ಕಳ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಲ್ಲಿ ನಮ್ಮ ಗುಂಡಿ ಕಾಣಿಸ್ತಾ ಇಲ್ಲ ನೋಡ್ಬೋದು ನೀವು. ಅದನ್ನೆಲ್ಲ ತೋರಿಸಿ ಜಾತ್ರೆ ಎಲ್ಲ ತೋರಿಸಾಗಿ ಎಲ್ಲ ಆದಮೇಲೆ ಮತ್ತೆ ನಾಳೆಗೇ ಅವಳನ್ನ ಊರಿಗೆ ಕಳಿಸ್ಬಿಟ್ಟೆ. ಅಂದರೆ ಒಂದು 4-5 ದಿನ ಇಟ್ಕೊಂಡೆ. ನಾನು ಹೋಗಿ ಸಂಡೇ ಕರ್ಕೊಂಡು ಬಂದೆ. ಮತ್ತು ನೆಕ್ಸ್ಟ್ ಸಂಡೇಗೆ 1 ವೀಕ್ ಇರಿಸ್ಕೊಂಡು ನೆಕ್ಸ್ಟ್ ಸಂಡೇಗೆ ಮತ್ತೆ ತೊಗೊಂಡೋಗಿ ಬಿಟ್ಬಿಟ್ಟು ಬಂದೆ ಅವಳನ್ನು. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲೋ ಟ್ರಿಪ್ ಹೊರಡ್ತಾ ಇದ್ವಿ. ಹಾಗೆ ನನ್ನ ಮಗನೂ ಕೂಡ ಹರಳಳ್ಳಿಗೆ ತೊಗೊಂಡೋಗಿ ಅಂದರೆ ನಮ್ಮ ಅತ್ತೆ ಮನೆ ಕರ್ಕೊಂಡೋಗಿ ಬಿಟ್ಟು ಬಂದೆ. ನೋಡಿ ನಮ್ಮ ಪುಟ್ಟಿನ ಊರಿಗೆ ಬಿಟ್ಟು ಬಂದಿದ್ವಿ. ಅವರಿಬ್ಬರನ್ನ ಬಿಟ್ಟು ಎಲ್ಲಿ ಹೋಗ್ತಾ ಇದ್ವಿ ಈ ಟ್ರಿಪ್ಗೆ, ಅದನ್ನೆಲ್ಲ ಕೂಡ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಹೇಳ್ತೀನಿ. ಸುಟ್ಕೇಸ್ ಕೂಡ ಬಂದಿದೆ, ಅದು ಏನಾಯಿತು, ಹೇಗೆ ಹೊರಟ್ವಿ, ಹೇಗೆ ಪ್ಯಾಕಿಂಗ್ ಎಲ್ಲ ಮಾಡಿದೆ ಎಲ್ಲ ಕೂಡ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ತಿಳಿಸ್ತೀನಿ. ಅದ್ರ ಮಧ್ಯದಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಸಮಸ್ಯೆಗಳು ಸ್ವಲ್ಪ ಸಿಲ್ಕೊಂಡ್ಬಿಟ್ಟಿತ್ತು. ವಾಟ್ರ್ ಡ್ರೈನೇಜ್ ಪ್ರಾಬ್ಲಮ್ ಆಗಿಬಿಟ್ಟು ಅಲ್ಲಿ ಬೇರೆ ನೀರು ಬೇರೆ ಬರ್ತಾ ಇರಲಿಲ್ಲ. ಸೊ ಇದೆಲ್ಲದರ ನಡುವೆ ನಾವು ಹೇಗೆ ಹೋದ್ವಿ, ಹೇಗೆ ಪ್ಯಾಕ್ ಮಾಡಿದ್ವಿ, ಕರೆಂಟ್ ಇಲ್ದಿರ ಏನೇನು ಫೇಸ್ ಮಾಡಿ